ಪೂರ್ವಮುಖವಾಗಿ ಅಲ್ಲಿಂದ ಹೊರಟಿದ್ದೇವೆ. ಹೌದಲ್ಲ? ಇಂದ್ರಪ್ರಸ್ಥದ ಪಯಣದ ಮೇಲೆ ಪಯಣ ಮಾಡಿದ್ದೇವೆ. ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟುಕೊಂಡು ಹಲವು ರಾಜ್ಯಗಳನ್ನು ದಾಟಿ ಬಂದೆ. ಹೌದು, ಹಲವು ನದಿಗಳನ್ನು ದಾಟಿ ಈಗ ಬಂದು ನಿಂತ ಸ್ಥಳದಲ್ಲಿ ಏನು ಕಾಣ್ತದೆ? ಪರ್ವತ, ಕೆಲವು ಪರ್ವತಗಳು ಉಂಟು. ಪ್ರಧಾನವಾಗಿ 3. ಹೌದು, ಹೆಸರು ಒಂದು ಗೋರಥ ಅಂತ, ಒಂದು ಗಿರಿವ್ರಜ ಅಂತ, ಮಧ್ಯದ ಇನ್ನೊಂದು ಚೈತ್ಯಕ. ಬಹಳ ಚಂದ ಉಂಟು. ಅವರನ್ನು ಏನು ಒಳ್ಳೆ ಕಥೆ ಹೇಳಿ. ಮಗನ ರಾಜಧಾನಿಗೆ ಹೋಗಬೇಕು, ಅವನನ್ನು ಹಿಡ್ಕೊಂಡು ಈ ಪರ್ವತದ ಮೇಲೆ ಇರಬೇಕು ಅಂತ ಹೇಳ್ತಾರೆ. ಪರ್ವತದ ಮೇಲೆ ದಾರಿಗಳು ಉತ್ತರಿಸಿ ಬೇರೆ ದಾರಿ ಇಲ್ಲ. ಬೇರೆ ದಾರಿ ಇದ್ದು ನಮ್ಗೆ ಇದೇ ದಾರಿ ಅಷ್ಟ ಹಠ ಹಠ ಅಲ್ಲ, ಅದರಲ್ಲಿ ನಮ್ಮ ಕಾರ್ಯ ಸಿದ್ಧಿಯ. ಹೌದು, ನಮ್ಮ ಜೊತೆಯಲ್ಲಿ ಪರಿಮಿತವಾದಂತಹ ಪರಿವಾರ, ಸೇನಾ ಪರಿವಾರ ನಮ್ಮನ್ನು ಹಿಂಬಾಲಿಸಿಕೊಂಡು ಇಲ್ಲಿವರೆಗೆ ಬಂದು ಅವರನ್ನೆಲ್ಲ ಇಲ್ಲಿಯೇ ಉಪವಿಷ್ಟರಾಗುವುದಕ್ಕೆ ಹೇಳುದು. ಅವರಿಲ್ಲೇ ಇರಬೇಕು, ಅವರಿಲ್ಲಿಯೇ ಇರಬೇಕು. ನಾವು ಮೂವರೇ ಇರಬೇಕು. ನಾವು 3 ಮಾತ್ರ ಈ ಪರ್ವತ ಮುಂದೆ ಇರಬೇಕು. ಏರಿ ಆಯ್ತಲ್ಲ? ಆಯ್ತಲ್ಲ, ಸ್ವಲ್ಪ ಎಂತದ ವಸ್ತು ಅಲ್ಲಿ ಇಷ್ಟವರೆಗೆ ಕಾಣಲಿಲ್ಲ. ಇಷ್ಟವರೆಗೆ ಕಣ್ಣಿಗೆ ಈಗ ಇರಲಿಕ್ಕೆ ದೇವಸ್ಥಾನಗಳು ಯಾವುದಾದ್ರು ಸಿಗ್ಲಿಲ್ವ? ಯಾಕೆ? ಅಲ್ಲ, ನಗಾರಿಗಳು ಕಾಣ್ತಾ 3 ನಗಾರಿಗಳು ಉಂಟು. ಬೇರೆ ತ್ರಯಗಳು 3 3 ಇಲ್ಲಿ ಯಾಕೆ ದೇವಸ್ಥಾನ ಹೇಗೆ ಇದೆ ಅಂತ? ಜರಾಸಂಧ ದಿಗ್ವಿಜಯಕ್ಕೆ ಹೋಗುವ ಇದನ್ನು ಬಾರಿಸಿ ಹೋಗ್ತಾರೆ. ಗ್ರಾಚಾರ ಯಾಕೆ? ಇದನ್ನು ಬಾರಿಸಿ ದಿಗ್ವಿಜಯಕ್ಕೆ ಹೋಗುವುದು ಯಾರು? ಇದು ಬಹಳ ಕಾಲ ಇದರ ನಾದ ಇರ್ತದೆ. ವಿಶೇಷ ಉಂಟು. ಹೌದು, ಇದರ ನಾದ ಇರುವಲ್ಲಿಯವರೆಗೆ ಅವನನ್ನು ಗೆಲ್ಲುವುದಕ್ಕೆ ಇನ್ನೊಬ್ಬರಿಂದ ಸಾಧ್ಯ ಇಲ್ಲ. ಇದು ಈಶ್ವರನ ಅನುಗ್ರಹದಿಂದ ನಿರ್ಮಿತವಾದ ಬೇರೆ ತ್ರಯಗಳು. ಯಾವುದರ ಚರ್ಮ? ವೃಷಭಾಸುರ ಅನ್ನೋ ಒಬ್ಬ ರಾಕ್ಷಸ ಇದ್ದ, ಅವನ ಚರ್ಮದ ಬೇಲಿ ಅಂತರದ್ದೇ ಆಗಬೇಕು. ವೃಷಭದ ಚರ್ಮದಿಂದ ಹೀಗೆ ಶಬ್ದ ಬರುವುದಿಲ್ಲ. ವೃಷಭಾಸುರನ ಚರ್ಮ ರಕ್ಕಸರದ್ದೇ ಆಗಬೇಕು. ಆ ವೃಷಭಾಸುರನಿಗೆ ವೃಷಭ ವಾಹನನ ಅನುಗ್ರಹ ಇತ್ತು. ಹೀಗೆ ಶಬ್ದ ಕೊಡುವ ಚರ್ಮ ನಿಮಗೆ ಅದಲ್ಲ, ಮರಣಾನಂತರವೂ ನಿನಗೊಂದು ಅಸ್ತಿತ್ವವಿಲ್ಲ. ಹಾಗೆ ಅದು ಈ ಜರಾಸಂಧನ ಪೂರ್ವಜರಿಗೆ ಪ್ರಾಪ್ತ ಆದ. ಇದನ್ನು ಬಾರಿಸಿ ಹೋದವರು ಇದರ ನಾದ ಸ್ವಲ್ಪ ದೀರ್ಘಕಾಲ ಇರ್ತದೆ, ಅನುರಣಿಸ್ತಾ ಇರ್ತದೆ. ಅದರ ಅನುರಣನ ಮುಗಿಯುವಲ್ಲಿಯವರೆಗೆ ಅವನಿಗೆ ಸೋಲಿಲ್ಲ. ಅಲ್ಲಿಯವರೆಗೆ ಅಷ್ಟು ದೀರ್ಘಕಾಲ ಅವನಿಗೆ ಸಾಧಾರಣ ಗೊತ್ತಿರ್ತದೆ, ಅದು ಇಷ್ಟು ಕಾಲ ಅದರ ಅನುರಣನ ಇರ್ತದೆ. ಲೆಕ್ಕ ಹಾಕಿ ಅವನು ಇಟ್ಟಿರ್ತಾನೆ. ಅನುರಣನ ಮುಗಿಯುವ ಕಾಲದ ಮೊದಲೇ ಯುದ್ಧ ನಿಲ್ಲಿಸ್ತಾನೆ. ಹಾಗೆ ಮಾಡಿ ಬಿಡಬೇಕು. ಆವಾಗ ನನ್ನನ್ನು ಅಂತಹ ಶತ್ರು ಸ್ಥಾನದಲ್ಲಿ ಅವರು ನೋಡ್ಲಿಲ್ಲ. ಅವಧಿಗ್ವಿಜಯಕ್ಕೆ ಹೊರಟ. ಇದು ಅವಧಿಗ್ವಿಜಯಕ್ಕೆ ಹೊರಟಾಗ ಆದ ಕಥೆ ಅಲ್ಲ. ಅದು ವೈಯಕ್ತಿಕವಾಗಿ ನನಗೂ ಅವನಿಗೂ ಇರುವ ವಿರೋಧ. ದಿಗ್ವಿಜಯ, ಅದು ದಿಗ್ವಿಜಯ ಅಲ್ಲ, ಅದು ನಮ್ಮ ವೈಯಕ್ತಿಕ ವ್ಯವಹಾರ. ಸರ್, ಒಂದು ವೇಳೆ ಬಾರಿಸಿದ್ದಾನೋ ಇನ್ನೂ ಗೊತ್ತಿಲ್ಲ, ಯಾಕೆಂದ್ರೆ ಸೋಲು ಗೆಲುವುಗಳ ನಿರ್ಣಯವೇ ಆಗಲಿಲ್ಲ. ಮತ್ತೆ ಅವನಿಗೆ ನಾನು ಪರ್ವತ ಹತ್ತಿಯನ್ನು ಓಡುತ್ತಾ ಇದ್ದೆ, ಅವನಿಗೆ ಹಾಗೆ ಓಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಪ್ರಾಯ ನನ್ನ ಸೋದರ ಮಾವನ ಮಾವ. ಎಷ್ಟು ಮುದುಕ. ದುಃಖ ಅಂತ ಹೇಳಿದ್ರು, ದುಃಖ ಅಂತ ಹೇಳಿದ್ರು. ಅವನಿಗಿರುವ ಪರಾಕ್ರಮ ತೋರಿಸಿಯಾರೆ. ಈಗ ಈ ಬೇರೆ ತ್ರಯವನ್ನು ಒಮ್ಮೆ ಬಡಿಬೇಕು. ಒಂದೊಂದೇ ಬಡಿದ್ರೆ ಆಗುದಿಲ್ಲ, ಒಬ್ಬನಿಂದಲೂ ಆಗುದಿಲ್ಲ. ಆಗುದಿಲ್ಲ. ಮೂವರು ಬೇರೆ ಬಡಿಯುವುದರ ಜೊತೆಗೆ ಈ ಚೈತ್ಯ ಪ್ರಾಸಾದ ಎನ್ನುವ ಈ ಚೈತ್ಯ ಶಿಖರ ಉಂಟಲ್ಲ, ಇದರ ಶಿಖರವೂ ಮುರಿದು ಹೋಗ್ಬೇಕು. ಆಯ್ತಿಲ್ಲ, ಅಷ್ಟು ಮಾಡಿದ್ರೆ ಕೆಳಗೆ ಹೊಡೆಯುವುದು